ಇತ್ತ ಮನೆಗೆ ಬಂದ ಮಗ ಸೊಸೆಯನ್ನು ತುಂಬ ಪ್ರೀತಿಯಿಂದ ಮತ್ತೊಮ್ಮೆ ಮನೆ ತುಂಬಿಸಿಕೊಂಡಿದ್ದರು ಅನುಪಮ ಅವರು. ಆಕಾಂಕ್ಷಗಂತೂ ಮರಳಿ ಗೂಡಿಗೆ ಸೇರಿದ ನೆಮ್ಮದಿ ಸಿಕ್ಕಿತ್ತು. ಶ್ರೀನಿವಾಸ್ ಅವರು ಕೂಡ ಮಗಳನ್ನು ಅಂದಿನ ದಿನವೆಲ್ಲ ತನ್ನ ತಂದೆಯ ಜೊತೆಯಲ್ಲೇ ಕಳೆದು ಬಿಟ್ಟಿದ್ದರು. ಇಷ್ಟು ವರ್ಷ ಅವಳು ಕಳೆದುಕೊಂಡ ನೆಮ್ಮದಿ ಹಾಗೂ ಖುಷಿ ಎಲ್ಲವೂ ಮತ್ತೆ ಅವಳ ಮಡಿಲು ಸೇರಿದವು. ಹರ್ಷ ಅಂತೂ ಅವಳ ಖುಷಿಯನ್ನು ಕಣ್ತುಂಬಿಕೊಳ್ಳುವುದರಲ್ಲೇ ಮುಳುಗಿ ಹೋಗಿದ್ದ. ಸೊಸೆಯ ಮೇಲಿನ ದೃಷ್ಟಿ ಕೀಳದೆ ನೋಡುತ್ತಿದ್ದ ಮಗನನ್ನು ಕಂಡಾಗಲೇ ಅನುಪಮ ಅವರಿಗೆ ಅರಿವಾಗಿತ್ತು. ಅವರಿಬ್ಬರ ನಡುವೆ ಎಲ್ಲವೂ ಸರಿ ಹೋಗಿದೆ ಎಂದು. ಅವರಿಬ್ಬರು ಕೊನೆಯವರೆಗೂ ಹೀಗೆ ಖುಷಿಯಾಗಿರಲಿ ಎಂದು ಅರಸಿತ್ತು ಆ ತಾಯಿ ಜೀವ. ಸಂಜೆಯ ವೇಳೆಗೆ ಆರಾಧ್ಯ ಹಾಗೂ ಆರ್ಯ ಇಬ್ಬರು ಮನೆ ಸೇರಿದರು. ಆಕಾಂಕ್ಷಳನ್ನು ಕಂಡು ಬಹಳವೇ ಖುಷಿಯಾಗಿತ್ತು ಆರಾಧ್ಯಗೆ. ತನಗಿದ್ದ ಎಲ್ಲ ಟೆನ್ಷನ್ಗಳನ್ನು ಮರೆತು ಅವಳೊಂದಿಗೆ ಮಾತನಾಡಿದ್ದಳು. ಆಕಾಂಕ್ಷ ಕೂಡ ಅವಳು ಬಂದ ಕೂಡಲೇ ಅವಳನ್ನು ಅಪ್ಪಿಕೊಂಡು ಮಾತನಾಡಿಸಿದ್ದಳು. ಇಬ್ಬರು ಇಹದ ಪರಿವೆಯನ್ನು ಮರೆತು ಗಂಟೆ ಗಂಟಲೆ ಹರಟೆ ಹೊಡೆದಿದ್ದರು. ಅವರಿಬ್ಬರ ನಡುವೆ ಅಕ್ಕ ತಂಗಿ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಸ್ನೇಹದ ಬಾಂಧವ್ಯವಿತ್ತು. ಇಬ್ಬರು ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದರು. ಇತ್ತ ಆರಾಧ್ಯ ಹಾಗೂ ಹರ್ಷ ಕೂಡ ಬಿಸಿನೆಸ್ ಅದು ಇದು ಅಂತ ಮಾತನಾಡುತ್ತಾ ಕುಳಿತಿದ್ದರು. ಇನ್ನು ಶ್ರೀನಿವಾಸ್ ಹಾಗೂ ನಂದನಂತೂ ಅವರದೇ ಮಾತುಕತೆಯಲ್ಲಿ ಮುಳುಗಿದ್ದರು. ಅವರನ್ನೆಲ್ಲ ಊಟಕ್ಕೆ ಕರೆಯಲು ಬಂದ ಅನುಪಮ ಅವರು ಎಲ್ಲರೂ ಅವರವರದೇ ಮಾತುಕತೆಯಲ್ಲಿ ಖುಷಿಯಾಗಿರುವುದನ್ನು ಕಂಡು, ನಮ್ಮ ಕುಟುಂಬದ ಈ ಖುಷಿ ಸಂತೋಷ ಯಾವಾಗಲೂ ಹೀಗೆ ಇರಲಿ, ಇದರ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದಂತೆ ಕಾಪಾಡು ಭಗವಂತ ಎಂದು ಬೇಡಿಕೊಂಡವರು ಎಲ್ಲರನ್ನೂ ಊಟಕ್ಕೆ ಕರೆದಿದ್ದರು. ಅಂದು ಎಲ್ಲರೂ ಮಾತನಾಡುತ್ತಲೇ ಖುಷಿ ಖುಷಿಯಾಗಿ ಊಟ ಮುಗಿಸಿದ್ದರು. ಊಟವಾದ ಮೇಲೂ ಕೊಂಚ ಹರಟೆ ಹೊಡೆದು ರೂಮ್ ಸೇರಿದ್ದರು. ಆದರೆ ಇದೆಲ್ಲದರ ಮಧ್ಯೆ ಇಂದು ರಕ್ಷಿತ್ ಮನೆಗೆ ಬಂದಿಲ್ಲ ಎಂಬುದನ್ನು ಯಾರೂ ಗಮನಿಸಲೇ ಇಲ್ಲ. ಇತ್ತ ರೂಮಿಗೆ ಬಂದ ಆರಾಧ್ಯಗೆ ಒಂದು ರೀತಿ ನೆಮ್ಮದಿಯಾಗಿತ್ತು. ಆದರೆ ಮರುಕ್ಷಣವೇ ರಕ್ಷಿತ್ನ ವಿಷಯ ನೆನಪಾಗಿ ಮನಸ್ಸು ಕಹಿಯಾಗಿತ್ತು. ಅವಳಿಗೆ ರಕ್ಷಾ ಹಾಗೂ ಅವಳ ಮಗುವಿನ ಭವಿಷ್ಯದ ಬಗ್ಗೆ ಚಿಂತೆಯಾಗಿತ್ತು. ತಕ್ಷಣವೇ ರಕ್ಷಿತ್ ಇನ್ನೂ ಮನೆಗೆ ಬಂದಿಲ್ಲ ಎಂದು ನೆನೆದವಳು, ಇದೇ ಸರಿಯಾದ ಸಮಯ, ಅವನು ಬರುವುದರೊಳಗೆ ಅವನ ರೂಮ್ಗೆ ಹೋಗಿ ಹುಡುಕಬೇಕು, ಬಹುಶಃ ಅಲ್ಲಿ ಅವನ ಹ್ಯಾಂಡ್ ರೈಟಿಂಗ್ ಕಾಪಿ ಸಿಕ್ಕರೂ ಸಿಗಬಹುದು ಎಂದುಕೊಳ್ಳುತ್ತಿರುವಾಗಲೇ ಅವಳನ್ನು ಹಿಂದೆಯಿಂದ ತಬ್ಬಿದ್ದ ಆರ್ಯ. ಅವನ ದಿಢೀರ್ ಅಪ್ಪುವಿಕೆಗೆ ಕೊಂಚ ಬೆದರಿದವಳು ಮಾತನಾಡುವ ಮುನ್ನವೇ, ಏನಿವತ್ತು ಅಮ್ಮವರು ತುಂಬ ಯೋಚನೆಯಲ್ಲಿ ಮುಳುಗಿಬಿಟ್ಟಿದ್ದೀರಾ? ಅತ್ತಿಗೆಗೆ ಮಗುವಾದ ಹಾಗೆ ನಮಗೆ ಯಾವಾಗ ಆಗುತ್ತೆ ಅಂತ ಕನಸು ಕಾಣುತ್ತಾ ಇದೆಯಾ ಹೇಗೆ? ಅದಕ್ಕೆಲ್ಲ ಕನಸು ಕಂಡರೆ ಸಾಲಲ್ಲ, ಗಂಡನ ಜೊತೆಗೆ ಸ್ವಲ್ಪ ಸಮಯ ಕಳೆಯಬೇಕು ಎಂದವನ ಮಾತು ಕೇಳಿ ಅವಳು ಕದುಪುಗಳು ರಂಗೇರಿದವು. ಅವಳ ಕುರಳಲ್ಲಿ ಮುತ್ತಿಟ್ಟವನು ನಿಧಾನವಾಗಿ ಅವಳನ್ನು ಆವರಿಸುತ್ತಾ ಹೋದ. ಅವಳು ಸಹ ಅವನ ಪ್ರೀತಿಯಲ್ಲಿ ಕರಗಿ ಹೋಗಿದ್ದಳು. ಮತ್ತೊಂದು ಮಧುರ ಮಿಲನಕ್ಕೆ ಸಾಕ್ಷಿಯಾಗಿತ್ತು ಆ ರಾತ್ರಿ. ಇತ್ತ ಎಲ್ಲರೂ ಖುಷಿಯಾಗಿದ್ದರೆ ಅತ್ತ ರಕ್ಷಿತ್ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಬೇಕಿರುವ ಪೇಪರ್ಸ್ ರೆಡಿ ಆಗಿರುವ ವಿಷಯ ಕೇಳಿ ಅವುಗಳನ್ನು ಚೆಕ್ ಮಾಡಲು ಬಂದಿದ್ದ. ಎಲ್ಲವೂ ಅವನಂದುಕೊಂಡಂತೆ ನಡೆಯುತ್ತಿತ್ತು. ಇನ್ನೊಂದು ವಾರದಲ್ಲಿ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸಲು ಎಲ್ಲ ವ್ಯವಸ್ಥೆ ಆಗಿತ್ತು. ಆ ವಿಷಯ ತಿಳಿಸಲೆಂದೇ ರಕ್ಷಿತ್ನನ್ನು ಮೀಟ್ ಮಾಡಿದ ಲಾಯರ್, ಹೋಗುವ ಮುನ್ನ ರಿಜಿಸ್ಟ್ರೇಷನ್ ಮುಗಿಯುವವರೆಗೂ ಅವರ ಮನೆಯವರಿಗೆ ತಿಳಿಯದಂತೆ ನೋಡಿಕೊಳ್ಳಿ, ಅಕಸ್ಮಾತ್ ಅವರಿಗೆ ತಿಳಿದು ಪಿಟಿಷನ್ ಹಾಕಿದರೆ ನಾವು ಮಾಡಿದ್ದೆಲ್ಲ ತಲೆಗೆಳಗಾಗುತ್ತೆ, ಅಷ್ಟೇ ಅಲ್ಲ ನಾವೆಲ್ಲ ಜೈಲು ಪಾಲಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ. ಅವನು ಹೋದ ನಂತರ ಅದು ಸಾಧ್ಯನೇ ಇಲ್ಲ. ಅಲ್ಲಿ ಎಲ್ಲರೂ ಅವರವರದೇ ಸಮಸ್ಯೆಯಲ್ಲಿ ಮುಳುಗಿದ್ದಾರೆ ಎಂದು ವ್ಯಂಗ್ಯ ನಗುವೊಂದನ್ನು ನಕ್ಕಿದ್ದ ರಕ್ಷಿತ್ ಅಲಿಯಾಸ್ ಅಬ್ದುಲ್. ಆದರೆ ಅವರು ಮಾತನಾಡಿದ್ದನ್ನು ಮತ್ತೊಂದು ಕಿವಿ ಕೇಳಿಸಿಕೊಂಡಿದ್ದೆ ಎಂಬ ಸಣ್ಣ ಸೂಚನೆಯೂ ಅವನಿಗೆ ಸಿಗಲಿಲ್ಲ. ಇತ್ತ ಆರಾಧ್ಯಗೆ ರಕ್ಷಿತ್ನನ್ನು ಮಟ್ಟ ಹಾಕುವ ವಿಷಯಕ್ಕೆ ಖುಷಿಯಾದರೂ ಅದನ್ನು ರಕ್ಷಾ ಹೇಗೆ ಸ್ವೀಕರಿಸುತ್ತಾಳೋ ಎಂಬ ಭಯವೂ ಇತ್ತು. ಎಲ್ಲದಕ್ಕಿಂತ ಮಿಗಿಲಾಗಿ ಅವರ ಮಗುವಿನ ಭವಿಷ್ಯದ ಕುರಿತು ಯೋಚಿಸತೊಡಗಿದ್ದಳು. ಅದೇನಾದರೂ ಆಗಲಿ, ಅತ್ತಿಗೆ ಜೊತೆಗೆ ನಾನು ಹಾಗೂ ಆರ್ಯ ನಿಲ್ಲುತ್ತೇವೆ ಎಂದುಕೊಂಡಳಾದರೂ ಏಕೋ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಕೊಂಚ ಯೋಚಿಸಿದವಳು ನಂತರ, ಹೌದು ಅದೇ ಸರಿ, ನಾವೆಷ್ಟೇ ಪ್ರೀತಿ ತೋರಿದರೂ ಅವರಿಗೂ ಒಬ್ಬ ಸಂಗಾತಿ ಬೇಕು. ಅವರು ಹುಷಾರಾದ ಮೇಲೆ ಹೇಗಾದರೂ ಅವರನ್ನು ಒಪ್ಪಿಸಿ ಮತ್ತೊಂದು ಮದುವೆ ಮಾಡಿಸಬೇಕು. ಮಗುವಿನ ಜವಾಬ್ದಾರಿಯನ್ನು ಬೇಕಾದರೆ ನಾವೇ ತೆಗೆದುಕೊಂಡರಾಯಿತು ಎಂದು ಆಲೋಚಿಸಿದ್ದಳು. ಹೀಗೆ ಆಲೋಚನೆಗಳಲ್ಲಿ ಮುಳುಗಿರುವಾಗಲೇ ಭರತ್ ಅವಳಿಗೆ ಕರೆ ಮಾಡಿದ. ಅತ್ತಲಿಂದ ಅವನು ಹೇಳಿದ ವಿಷಯ ಕೇಳಿ ಆರಾಧ್ಯಗೆ ಗಾಬರಿಯಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಸಾವರಿಸಿಕೊಂಡವಳು, ಹಾಗಾದರೆ ಖಂಡಿತವಾಗಿಯೂ ಅವನಿಂದ ಅತ್ತಿಗೆಯ ಪ್ರಾಣಕ್ಕೆ ಅಪಾಯವಿದೆ, ಮೊದಲು ನಾವು ಅವರನ್ನು ಕಾಪಾಡಿಕೊಳ್ಳಬೇಕು ಎಂದಿದ್ದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಭರತ್ ತನ್ನ ಪ್ಲಾನ್ ವಿವರಿಸಿದ್ದ. ಅದನ್ನು ಕೇಳಿಸಿಕೊಂಡವಳು, ಅದೆಲ್ಲ ಸರಿ ಭರತ್, ಆದರೆ ಇದರಿಂದ ಅತ್ತಿಗೆ ಜೀವಕ್ಕೆ ಏನು ತೊಂದರೆ ಆಗಲತಾನೆ ಎಂದು ಕೇಳಿದಳು. ಆ ಕಡೆಯಿಂದ ಅವನು ಅದೇನು ಹೇಳಿದನೋ ಏನೋ ಅವಳಿಗೆ ಕೊಂಚ ನಿರಾಳವಾಗಿದ್ದರು.
ಅವಳ ಮನ ಇನ್ನೂ ಗೊಂದಲದ ಗೂಡಾಗಿತ್ತು. ಅದೇ ದಿನ ಹೇಗೋ ಸಮಯ ಸಾಧಿಸಿ ರಕ್ಷಿತ್ನ ವಾಯ್ಸ್ ರೆಕಾರ್ಡ್ ಮಾಡಿ ಭರತ್ಗೆ ಕಳುಹಿಸಿದ್ದಳು. ಇತ್ತ ರಕ್ಷಿತ್ಗೆ ಯಾರೋ ತನ್ನನ್ನು ಫಾಲೋ ಮಾಡುತ್ತಿದ್ದಾರೆ ಎಂಬ ಅನುಮಾನ ಬಲವಾಗಿತ್ತು. ರಕ್ಷಿತ್ಗೆ ಶಕ್ತಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದನು. ಅದಕ್ಕವನು, ಹಾಗಾದರೆ ಆ ನಿನ್ನ ಸೋಕಾಲ್ಡ್ ಹೆಂಡತಿಯನ್ನು ಕರೆದುಕೊಂಡು ಮುಂಬೈಗೆ ಹೊರಡು. ಮನೆಯವರಿಗೆಲ್ಲ ಟ್ರೀಟ್ಮೆಂಟ್ಗಾಗಿ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಅಂತ ಹೇಳು. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ನಿನ್ನ ಕೆಲಸ ಮುಗಿದ ಕೂಡಲೇ ಅವಳ ಕತೆ ಮುಗಿಸಿ ಟ್ರೀಟ್ಮೆಂಟ್ ಫಲಕಾರಿಯಾಗಲಿಲ್ಲ ಅಂತ ಎಲ್ಲವರನ್ನು ನಂಬಿಸು. ಸ್ವಲ್ಪ ದಿನ ಅಲ್ಲೇ ಇದ್ದು ಕಣ್ಣೀರು ಹಾಕಿ ದೇಶಾಂತರ ಹೋಗುವ ಹಾಗೆ ನಾಟಕ ಮಾಡಿ ಅಲ್ಲಿಂದ ಹೊರಟು ಬಿಡು ಎಂದಿದ್ದ. ಅವರಿಬ್ಬರ ಪ್ಲಾನ್ ಅಂತೆ ಅಂದು ರಾತ್ರಿ ರಕ್ಷಾಳನ್ನು ಮುಂಬೈಗೆ ಶಿಫ್ಟ್ ಮಾಡಲು ಪ್ಲಾನ್ ಸಿದ್ಧವಾಗಿತ್ತು. ಅವನು ಅಂದುಕೊಂಡಂತೆ ರಕ್ಷಾಳನ್ನು ಅಂದು ರಾತ್ರಿಯೇ ಮುಂಬೈಗೆ ಸಾಗಿಸಲಾಗಿತ್ತು. ಮುಂಬೈ ತಲುಪುವವರೆಗೂ ಸುಮ್ಮನಿದ್ದು ನಂತರ ಮನೆಯವರಿಗೆ ಕಾಲ್ ಮಾಡಿ ತಿಳಿಸಿದ್ದ ರಕ್ಷಿತ್. ಜೊತೆಗೆ, ನೀವು ಯಾರು ವರಿ ಮಾಡ್ಕೊಂಬಿಡಿ, ರಕ್ಷಾ ಆದಷ್ಟು ಬೇಗ ಹುಷಾರಾಗುತ್ತಾಳೆ. ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ. ಸದ್ಯಕ್ಕೆ ನೀವ್ಯಾರು ಇಲ್ಲಿಗೆ ಬರುವುದು ಬೇಡ. ಸ್ವಲ್ಪ ದಿನದಲ್ಲಿ ನಾವೇ ಅಲ್ಲಿಗೆ ಬರುತ್ತೇವೆ ಎಂದು ಹೇಳಿ ಕರೆ ತುಂಡರಿಸಿದ್ದ. ಮತ್ತೆ ಅವನಿಗೆ ಕಾಲ್ ಮಾಡಿದರೆ ನಾಟ್ ರೀಚಬಲ್ ಅಂತ ಬರುತ್ತಿತ್ತು. ಎಲ್ಲರೂ ಒಮ್ಮೆ ಹೋಗಿ ರಕ್ಷಾಳನ್ನು ನೋಡಿಕೊಂಡು ಬರಬೇಕೆಂದುಕೊಂಡವರು ರಕ್ಷಾಳನ್ನು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆಂದು ಯಾರಿಗೂ ತಿಳಿದಿರಲಿಲ್ಲ. ಇತ್ತ ಆರಾಧ್ಯ ಅಂತೂ ಆತಂಕದಲ್ಲಿ ಒದ್ದಾಡಿ ಹೋಗಿದ್ದಳು. ವಿಷಯ ಗೊತ್ತಿದ್ದರೂ ಯಾರಿಗೂ ಹೇಳಲಾಗದ ಸ್ಥಿತಿ ಅವಳದು. ಆ ದಿನ ಎಲ್ಲರೂ ಆತಂಕದಲ್ಲೇ ಕಳೆದಿದ್ದರು. ಮರುದಿನ ಮುಂಜಾನೆಯೇ ಆರ್ಯನಿಗೆ ರಕ್ಷಿತ್ನಿಂದ ಕಾಲ್ ಬಂದಿತ್ತು. ಆರ್ಯ, ಒಂದು ಸಹಾಯ ಬೇಕಿತ್ತು. ನಮ್ಮ ಕಂಪನಿಯಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ. ನಾನು ತುರ್ತಾಗಿ ಹೊರಡಲೇಬೇಕು. ಹಾಗಾಗಿ ಸದ್ಯಕ್ಕೆ ರಕ್ಷಾಳನ್ನು ನನ್ನ ಫ್ರೆಂಡ್ ಸುಪರ್ದಿಗೆ ಬಿಟ್ಟು ನಾನು ಚೆನ್ನಾಗಿ ಹೊರಡುತ್ತಿದ್ದೇನೆ. ಪ್ಲೀಸ್, ನಾನು ಬರುವವರೆಗೂ ನೀನೇ ಅವಳನ್ನು ನೋಡಿಕೊಳ್ಳಬೇಕು ಎಂದು ಹೇಳಿದನು. ಆರ್ಯ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿ ಆ ಕೂಡಲೇ ಆರಾಧ್ಯಳನ್ನು ಕರೆದುಕೊಂಡು ಚೆನ್ನೈಗೆ ಹೋಗಿದ. ಅವರಿಬ್ಬರು ಆಸ್ಪತ್ರೆ ತಲುಪುವುದರೊಳಗೆ ಅಲ್ಲಿ ರಕ್ಷಿತ್ ಇರಲಿಲ್ಲ. ಅಲ್ಲಿಗೆ ಬಂದ ಡಾಕ್ಟರ್ ಮೋಹಿತ್ ತನ್ನನ್ನು ತಾನು ರಕ್ಷಿತ್ ಫ್ರೆಂಡ್ ಎಂದು ಪರಿಚಯಿಸಿಕೊಂಡು ಅವರನ್ನು ರಕ್ಷಾ ಬಳಿಗೆ ಕರೆದುಕೊಂಡು ಹೋಗಿದ್ದ. ರಕ್ಷಾಳನ್ನು ನೋಡಿದ ಮೇಲಷ್ಟೇ ಆರಾಧ್ಯಳ ಆತಂಕ ದೂರವಾಗಿದ್ದು, ಅವಳನ್ನು ನೋಡಿಕೊಂಡು ಹೊರಬಂದ ನಂತರ ರಕ್ಷಾಳ ಆರೋಗ್ಯದ ಬಗ್ಗೆ ವಿಚಾರಿಸಲು ಡಾಕ್ಟರನ್ನು ಭೇಟಿ ಮಾಡಿದರು ಇಬ್ಬರು. ಅವಳ ರಿಪೋರ್ಟ್ಗಳನ್ನೆಲ್ಲ ಮತ್ತೊಮ್ಮೆ ಪರಿಶೀಲಿಸಿದ ಡಾಕ್ಟರ್, ಮೊದಲಿಗಿಂತ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿದೆ. ಅವರಿಗೆ ಪ್ರಜ್ಞೆ ಇಲ್ಲದಿದ್ದರೂ ಅವರ ಸುಪ್ತ ಪ್ರಜ್ಞೆ ಯಾವಾಗಲೂ ಜಾಗೃತವಾಗಿರುತ್ತದೆ. ನಾವು ಅವರೊಂದಿಗೆ ಮಾತನಾಡಿ ಆದಷ್ಟು ಅವರು ಎಚ್ಚರವಾಗುವಂತೆ ಪ್ರಯತ್ನಿಸಬಹುದು. ಆದರೆ ಅದಕ್ಕೆ ಯಾವುದೇ ಗ್ಯಾರಂಟಿ ಕೊಡೋಕೆ ಆಗಲ್ಲ. ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಅದಕ್ಕೆ ನಿಮ್ಮ ಸಹಕಾರವು ಅತ್ಯಗತ್ಯ ಎಂದು ಹೇಳಿದ. ಒಂದಷ್ಟು ಮಾತುಕತೆಯ ನಂತರ ಡಾಕ್ಟರ್ ಚೇಂಬರ್ನಿಂದ ಹೊರಬಂದ ಆರಾಧ್ಯ ಹಾಗೂ ಆರ್ಯನಿಗೆ ರಕ್ಷಾಳ ವಿಷಯದಲ್ಲಿ ಕೊಂಚ ನಿರಾಳವೆನಿಸಿತು. ರಕ್ಷಾ ಇದ್ದ ವಾರ್ಡ್ ಬಳಿ ಬಂದ ಕೂಡಲೇ, ಅಯ್ಯೋ ಆರ್ಯ, ಎಂತಹ ಕೆಲಸವಾಯಿತು. ನಾನು ನನ್ನ ಫೋನನ್ನು ಅಲ್ಲೇ ಮರೆತು ಬಂದೆ. ನೀವು ಅತ್ತಿಗೆ ಜೊತೆ ಇರಿ, ನಾನು ಹೋಗಿ ಫೋನ್ ತರ್ತೀನಿ ಎಂದವಳು ಮತ್ತೆ ಡಾಕ್ಟರ್ ಚೇಂಬರ್ಗೆ ಬಂದಿದ್ದಳು. ಬಾ ಆರು, ಗೊತ್ತಿತ್ತು ನೀನು ಮತ್ತೆ ಬರ್ತೀಯ ಅಂತ ಎಂದವನಿಗೆ. ಹೇಗಿದ್ದೀರಾ ಮೋಹಿತಣ್ಣ? ಆರ್ಯ ಇದ್ದಿದ್ದಕ್ಕೆ ನಿಮ್ಮನ್ನು ಸರಿಯಾಗಿ ಮಾತನಾಡಿಸೋಕೆ ಆಗಲಿಲ್ಲ ಎಂದಿದ್ದಳು. ನನಗೇನು ಆರು, ಸೂಪರಾಗಿ ಇದ್ದೀನಿ ಎಂದಿದ್ದ ನಗುಮೊಗದಿಂದ. ಆದರೆ ಆ ನಗುಮೊಗದ ಹಿಂದೆ ಇದ್ದ ನೋವು ಏನೆಂದು ಅವಳಿಗೆ ಅರ್ಥವಾಗಿತ್ತು. ಅವನ ಕೈ ಮೇಲೆ ತನ್ನ ಕೈ ಇಟ್ಟವಳು, ಯೋಚಿಸಬೇಡಿ ಅಣ್ಣ, ನಿಮ್ಮ ಪ್ರೀತಿ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ನಿಜವಾದ ಪ್ರೀತಿಗೆ ಎಂದಿಗೂ ಸಾವಿಲ್ಲ ಎಂದಿದ್ದಳು. ಅವಳ ಮಾತು ಕೇಳಿ ಒಮ್ಮೆ ವಿಷಾದವಾಗಿ ನಕ್ಕವನು, ನಂದು ಬಿಡು ಆರು, ನಿಂದು ಹೇಳು. ರಕ್ಷಾ ನಿನ್ನ ಅತ್ತಿಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವಳಿಗೆ ಏನಾಯಿತು ಅಂತ ಸರಿಯಾಗಿ ಹೇಳು ಎಂದಿದ್ದ. ಆರಾಧ್ಯ ನಡೆದಿದ್ದನ್ನೆಲ್ಲ ಅವನಿಗೆ ವಿವರಿಸಿ, ಅತ್ತಿಗೆ ಹುಷಾರಾಗುತ್ತಾರೆ ಅಲ್ವಾ ಅಣ್ಣ ಎಂದು ಕಣ್ತುಂಬಿಕೊಂಡಿದ್ದಳು. ಅವಳ ಮಾತಿಗೆ ಅನಿಗಣ್ಣಾದವನು, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆರು, ಅದರ ದೈವ ಇಚ್ಛೆ ಎಂದಷ್ಟೇ ಹೇಳಿದ್ದವನ ಮುಖದಲ್ಲಿ ಇದ್ದಿದ್ದು ನಿರ್ಲಿಪ್ತ ಭಾವವೊಂದೇ. ಮೋಹಿತ್ ಜೊತೆ ಮಾತನಾಡಿ ಹೊರಬಂದ ಆರಾಧ್ಯ 2 ದಿನದ ಹಿಂದೆ ನಡೆದ ಘಟನೆಗಳನ್ನು ನೆನೆದಿದ್ದಳು. ಅಂದು ರಕ್ಷಿತ್ಗೆ ಅಬ್ದುಲ್ ಎಂದು ತಿಳಿದ ದಿನ ಭರತ್ ರಕ್ಷಿತ್ನನ್ನು ಕಿಡ್ನಾಪ್ ಮಾಡಲು ಪ್ಲಾನ್ ತಯಾರಿಸಿದ. ಅವರ ಪ್ಲಾನ್ ಪ್ರಕಾರ ಮೊದಲು ರಕ್ಷಿತ್ನನ್ನು ಕಿಡ್ನಾಪ್ ಮಾಡಿ ಅವನ ಹೆಸರಲ್ಲಿ ಅವನ ಹ್ಯಾಂಡ್ ರೈಟಿಂಗ್ನಲ್ಲಿ ಒಂದು ಪತ್ರ ಬರೆಯಬೇಕು. ಅದರ ಪ್ರಕಾರ ರಕ್ಷಿತ್ ನಾನಾಗಿಯೇ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಇಲ್ಲಿ ಇರಲಾರದೆ ಸ್ವಲ್ಪ ದಿನ ಮನಶಾಂತಿಗಾಗಿ ಬೇರೆ ಕಡೆ ಹೋಗುತ್ತಿದ್ದೇನೆ. ಹಾಗೂ ಅಲ್ಲಿಯವರೆಗೂ ಯಾರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸಬೇಡಿ. ಆದಷ್ಟು ಬೇಗ ವಾಪಸ್ ಬರುತ್ತೇನೆ ಎಂದು ಬರೆದಿರುವಂತೆ ಬಿಂಬಿಸುವುದಾಗಿತ್ತು. ಅದಕ್ಕಾಗಿಯೇ
ಅವನ ಹ್ಯಾಂಡ್ ರೈಟಿಂಗ್ ಕಾಪಿ ಬೇಕೆಂದು ಭರತ್ ಕೇಳಿದ್ದು. ಅಕಸ್ಮಾತ್ ಮನೆಯವರು ಏನಾದರೂ ರಕ್ಷಿತ್ಗೆ ಕಾಲ್ ಮಾಡಿದರೆ ಅವನಂತೆ ಮಾತನಾಡುವ ಅವನ ವಾಯ್ಸ್ ರೆಕಾರ್ಡಿಂಗ್ ಬೇಕೆಂದು ಕೇಳಿದ್ದು. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ 3 ದಿನದೊಳಗೆ ಅವನನ್ನು ಕಿಡ್ನಾಪ್ ಮಾಡಲು ಪ್ಲಾನ್ ರೆಡಿಯಾಗಿತ್ತು. ಅದಕ್ಕಾಗಿ ಅವನ ಹಿಂದೆ ಒಬ್ಬ ಹುಡುಗನನ್ನು ಫಾಲೋ ಮಾಡಲು ಕೂಡ ಬಿಟ್ಟಿದ್ದರು. ಅದೇ ಹುಡುಗನೇ ರಕ್ಷಿತ್ ಲಾಯರ್ನೊಂದಿಗೆ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡಿದ್ದು. ಅಷ್ಟೇ ಅಲ್ಲ, ರಕ್ಷಿತ್ ಶಕ್ತಿಗೆ ಕಾಲ್ ಮಾಡಿದ್ದನು ಸಹ ನೋಡಿದವನು ಅದನ್ನು ಭರತ್ಗೆ ತಿಳಿಸಿದ್ದ. ಮೊದಲೇ ರಕ್ಷಿತ್ನ ನಂಬರ್ ಟ್ರ್ಯಾಪ್ ಮಾಡಿದ್ದರಿಂದ ಅವನು ಮಾತನಾಡಿದ್ದೆಲ್ಲವೂ ರೆಕಾರ್ಡ್ ಆಗಿತ್ತು. ಹಾಗಾಗಿ ಅವರ ಪ್ಲಾನ್ ಪೂರ್ತಿಯಾಗಿ ಭರತ್ಗೆ ತಿಳಿದು ಹೋಗಿತ್ತು. ಇತ್ತ ರಕ್ಷಾಳ ವಿಷಯದ ಬಗ್ಗೆ ಆಲೋಚಿಸುತ್ತಾ ಕುಳಿತಿದ್ದ ಆರಾಧ್ಯಗೆ ಕಾಲ್ ಮಾಡಿದ ಭರತ್ ಎಲ್ಲ ವಿಷಯ ತಿಳಿಸಿದ. ಆಗ ಆರಾಧ್ಯ, ಹಾಗಾದರೆ ಖಂಡಿತವಾಗಿಯೂ ಆ ರಕ್ಷಿತ್ನಿಂದ ಅತ್ತಿಗೆ ಜೀವಕ್ಕೆ ಅಪಾಯವಿದೆ, ನಾವು ಹೇಗಾದರೂ ಅವರನ್ನು ಕಾಪಾಡಿಕೊಳ್ಳಬೇಕು ಎಂದಿದ್ದಳು. ಅದಕ್ಕವನು, ಅಕ್ಕ ನೀವು ಟೆನ್ಷನ್ ಮಾಡ್ಕೊಬೇಡಿ, ಅವನು ರಕ್ಷಾ ಅವರನ್ನು ಮುಂಬೈಗೆ ಕರೆದುಕೊಂಡು ಹೋಗಲಿ, ನಾವು ಅಲ್ಲೇ ಅವನ ಮೇಲೆ ಅಟ್ಯಾಕ್ ಮಾಡೋಣ, ಅವನನ್ನು ಅಲ್ಲಿಯೇ ಕಿಡ್ನಾಪ್ ಮಾಡಿ ರಕ್ಷಾ ಅವರನ್ನು ಅಲ್ಲೇ ಆಸ್ಪತ್ರೆಗೆ ಸೇರಿಸೋಣ. ನಂತರ ಅವನ ಹೆಸರಿನಲ್ಲಿ ಭಾವನಿಗೆ ನಾವೇ ಕಾಲ್ ಮಾಡಿ ಅರ್ಜುನ್ ಕೆಲಸದ ಮೇಲೆ ರಕ್ಷಿತ್ ಚೆನ್ನೈಗೆ ಹೋಗಿರುವುದಾಗಿ ನಂಬಿಸಿದರೆ ಆಯಿತು. ಆ ರಕ್ಷಿತ್ ಚೆನ್ನೈನಲ್ಲಿ ಇದ್ದಾನೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ಒಂದು ಕಡೆ ರಕ್ಷಾ ಅತ್ತಿಗೆ ಸೇಫ್ ಆದರೆ ಮತ್ತೊಂದು ಕಡೆ ನಮ್ಮ ಕಿಡ್ನಾಪ್ ಪ್ಲಾನ್ ಕೂಡ ಸಕ್ಸಸ್ ಆಗುತ್ತೆ ಎಂದಿದ್ದ. ಆರಾಧ್ಯಗೂ ಅದೇ ಸರಿ ಅನಿಸಿತು. ಆದರೂ ರಕ್ಷಿತ್ನ ಕಿಡ್ನಾಪ್ ಆಗುವವರೆಗೂ ಟೆನ್ಷನ್ ಇದ್ದೇ ಇತ್ತು. ಅವಳು ಇದೇ ಟೆನ್ಷನ್ನಲ್ಲಿ ಇರುವಾಗಲೇ ಅವಳ ಅಣ್ಣ ಅರುಣ್ ಕಾಲ್ ಮಾಡಿದ. ತುಂಬ ಅಪರೂಪಕ್ಕೊಮ್ಮೆ ಕಾಲ್ ಮಾಡುವ ಅಣ್ಣನ ಕರೆಯನ್ನು ತುಂಡರಿಸಲಾಗದೆ ರಿಸೀವ್ ಮಾಡಿ ಮಾತನಾಡಿದಳು. ಯಾವಾಗಲೂ ಅವನೊಂದಿಗೆ ಪಟಪಟನೆ ಮಾತನಾಡುವ ತಂಗಿ ಇಂದು ಯಾಕೋ ಅವನು ಕೇಳಿದ್ದಕ್ಕೆ ಮಾತ್ರ ಉತ್ತರಿಸುತ್ತಿದ್ದುದನ್ನು ಕಂಡು ಅನುಮಾನ ಮೂಡಿತು. ಅದನ್ನು ಅವಳ ಬಳಿ ಕೇಳಿದ. ಪುಟ್ಟ, ಯಾಕಿಷ್ಟು ಡಲ್ಲಾಗಿದ್ದೀಯಾ? ಏನಾದರೂ ಸಮಸ್ಯೆನಾ? ನನ್ನ ಬಳಿ ಮುಚ್ಚಿಡಬೇಡ, ಸತ್ಯ ಹೇಳು ಎಂದಿದ್ದ. ಅವಳಿಗೂ ಅವಳ ಮನದ ತೊಳಲಾಟವನ್ನು ಯಾರ ಬಳಿಯಾದರೂ ಹೇಳಿಕೊಳ್ಳಬೇಕಿತ್ತು. ಹೋಗಿ ರೂಮ್ ಲಾಕ್ ಮಾಡಿ ಬಂದವಳು ಎಲ್ಲ ವಿಷಯವನ್ನು ಅವನ ಮುಂದೆ ಹರಿಹಿದ್ದಳು. ನನಗೇಕೋ ತುಂಬ ಆತಂಕ ಅಣ್ಣ. ರಕ್ಷಿತ್ನನ್ನು ಕಿಡ್ನಾಪ್ ಮಾಡುವುದೇನೋ ಸರಿ, ಆದರೆ ಅದರ ಮಧ್ಯೆ ಅತ್ತಿಗೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನೆನಪಿಸಿಕೊಂಡರೇನೆ ಮೈ ನಡುಗುತ್ತಿದೆ. ಅವರು ಈ ಮನೆಯ ಬೆಳಕು ಅಣ್ಣ. ಎಲ್ಲರೂ ಅವರ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾರೆ. ಅದರಲ್ಲೂ ಆರ್ಯ ಅಂತೂ ಅತ್ತಿಗೆಯನ್ನು ತುಂಬ ಪ್ರೀತಿಸುತ್ತಾರೆ. ಅವರಿಗೆ ಏನಾದರೂ ಆದರೆ ತುಂಬ ಯೋಚನೆ ಕೂಡ ಭಯ ಹುಟ್ಟಿಸುತ್ತದೆ ಎಂದು ತನ್ನ ಆತಂಕವನ್ನು ತೋಡಿಕೊಂಡಿದ್ದಳು. ಆರ್ಯ ಎಲ್ಲರೊಂದಿಗೆ ನಗು ನಗುತ್ತಾ ಇದ್ದರೂ ಕೂಡ ಒಳಗೊಳಗೆ ಎಷ್ಟು ಕುಗ್ಗುತ್ತಿದ್ದಾನೆ ಎಂಬುದನ್ನು ಅರಿತಿದ್ದಳು ಅವಳು. ಅವನು ಸಹ ಯಾವುದನ್ನು ಆರಾಧ್ಯಳ ಮುಂದೆ ತೋರಿಸಿಕೊಳ್ಳದೆ ನಾರ್ಮಲ್ ಆಗಿಯೇ ಇರುತ್ತಿದ್ದ. ಎಲ್ಲವನ್ನು ಕೇಳಿಸಿಕೊಂಡ ಅರುಣ್, ಯೋಚಿಸಬೇಡ ಆರು, ಎಲ್ಲ ಸರಿ ಹೋಗುತ್ತೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ನೀನು ಪ್ರಯತ್ನ ನೀನು ಮಾಡು. ಹಾಗೆ ಅವರನ್ನು ಮುಂಬೈಯಲ್ಲಿ ಯಾವ ಆಸ್ಪತ್ರೆಗೆ ಸೇರಿಸಬೇಕು ಎಂದುಕೊಂಡಿದ್ದೀಯಾ ಎಂದಾಗ, ನನಗೂ ಗೊತ್ತಿಲ್ಲ ಅಣ್ಣ, ಅದನ್ನೆಲ್ಲ ಭರತ್ ನೋಡಿಕೊಳ್ಳುತ್ತಾನೆ ಎಂದಿದ್ದಳು. ಹಾಗಾದರೆ ಅವರನ್ನು ಪ್ರಕ್ರಿಯೆ ಆಸ್ಪತ್ರೆಗೆ ಸೇರಿಸಲು ಹೇಳು. ಮೋಹಿತ್ ಅಲ್ಲಿಯೇ ಸೈಕಿಯಾಟ್ರಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಅಲ್ಲಿ ಸೇರಿಸಿದರೆ ನಿನಗೆ ಆಸ್ಪತ್ರೆಯಲ್ಲಿ ಏನು ಸಹಾಯ ಬೇಕಿದ್ದರೂ ಅವನು ಇರುತ್ತಾನೆ. ಜೊತೆಗೆ ನಿನ್ನ ಅತ್ತಿಗೆ ಕೂಡ ಸೇಫಾಗಿ ಇರಬಹುದು ಎಂದಿದ್ದ. ಈ ವಿಷಯ ಕೇಳಿ ಅವಳಿಗೆ ಆಶ್ಚರ್ಯದ ಜೊತೆ ಖುಷಿಯೂ ಆಗಿತ್ತು. ಏಕೆಂದರೆ ಲವ್ ಫೇಲ್ಯೂರ್ ಆಗಿ ಅರುಣ್ನೊಂದಿಗೆ ದೇಶವನ್ನು ಬಿಟ್ಟು ಹೋಗಿದ್ದ ಮೋಹಿತ್ ಈಗ ಮುಂಬೈಯಲ್ಲಿ ಇದ್ದಾನೆ ಎಂಬ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ಅಣ್ಣ, ಇದೇನು ಹೇಳ್ತಿದ್ದೀಯಾ? ಮೋಹಿತ್ ಅಣ್ಣ ನಿನ್ನ ಜೊತೆ ತಾನೇ ಇದ್ದಿದ್ದು, ಅವರು ಯಾವಾಗ ಮುಂಬೈಗೆ ಶಿಫ್ಟ್ ಆಗಿದ್ದು ಎಂದು ಅಚ್ಚರಿಯಿಂದ ಕೇಳಿದ್ದಳು ಆರಾಧ್ಯ. ಅವನು ಶಿಫ್ಟ್ ಆಗಿ 5 ತಿಂಗಳಾಯಿತು ಪುಟ್ಟ. ಅಷ್ಟೇ ಅಲ್ಲ, ಈಗ ಹಳೆಯದನ್ನೆಲ್ಲ ಮರೆತು ಬೇರೆ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ನೀನೇ ಅವನಿಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಬೇಕು, ಅದು ನಾನು ನಿನಗೆ ಕೊಡುತ್ತಿರುವ ಜವಾಬ್ದಾರಿ ಎಂದಾಗ ಅವಳಿಗೂ ಖುಷಿಯಾಗಿತ್ತು. ಹಿಂದೆಯೇ ಹಳೆಯ ಘಟನೆಯೊಂದು ನೆನಪಾಗಿತ್ತು. ಅಂದು ಮೋಹಿತ್ ಹಾಗೂ ಅರುಣ್ ಇಬ್ಬರು ಆರಾಧ್ಯಳನ್ನು ಭೇಟಿಯಾಗಲು ಬಂದಿದ್ದರು. ಮೊದಲೇ ಅಣ್ಣನಿಂದ ಮೋಹಿತ್ನ ಪ್ರೀತಿ ವಿಷಯ ತಿಳಿದಿದ್ದ ಆರಾಧ್ಯ ಅಂದು ಫೋಟೋ ತೋರಿಸುವವರೆಗೂ ಬಿಟ್ಟಿರಲಿಲ್ಲ. ಕೊನೆಗೂ ಅವಳ ಕಾಟ ತಡೆಯೋಕ್ಕಾಗದೆ ಫೋಟೋ ತೋರಿಸಿದ. ಆದರೆ ಅದನ್ನು ನೋಡಿದ ಮೇಲೆ ಆರಾಧ್ಯ ಅವನನ್ನು ಮತ್ತಷ್ಟು ರೇಗಿಸಲು ಶುರು ಮಾಡಿದಳು. ಅಂದಿನ ಘಟನೆಯನ್ನು ನೆನೆದವಳಿಗೆ ಅವನು ತೋರಿಸಿದ ಫೋಟೋ ಕೂಡ ನೆನಪಾಗಿತ್ತು. ಆಗಲೇ ಅವಳಿಗೆ ಹೊಳೆದಿದ್ದು ಅದು ರಕ್ಷಾಳ ಫೋಟೋ ಎಂದು. ಅವಳಿಗೂ ಮೊದಲ ಬಾರಿ ರಕ್ಷಾಳನ್ನು ಭೇಟಿಯಾದಾಗ ಅವರನ್ನು ಎಲ್ಲೋ ನೋಡಿದ್ದೇನೆ ಎಂದೆನಿಸಿತು. ಆದರೆ ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಳು. ಅದು ಈಗ ಅವಳಿಗೆ ಅರಿವಾಗಿತ್ತು. ತಕ್ಷಣವೇ ಏನೋ ಹೊಳೆದವಳಂತೆ, ಅಣ್ಣ
ನಿನ್ನ ಬಳಿ ಮೋಹಿತ್ ಅಣ್ಣ ಪ್ರೀತಿಸುತ್ತಿದ್ದ ಹುಡುಗಿಯ ಫೋಟೋ ಇದೆಯಾ ಎಂದು ಕೇಳಿದಳು. ಇಲ್ಲ ಪುಟ್ಟಿ, ಮೋಹಿತ್ ಬಳಿ ಇತ್ತು. ಆದರೆ ಈಗ ಅವನ ಬಳಿ ಇದೆಯೋ ಇಲ್ಲವೋ ನನಗೂ ತಿಳಿದಿಲ್ಲ. ಅದು ಸರಿ, ಆ ಹುಡುಗಿ ಫೋಟೋ ತಗೊಂಡು ನೀನೇನು ಮಾಡ್ತೀಯಾ? ಮೋಹಿತ್ ಜೀವನದಲ್ಲಿ ಅವಳದು ಮುಗಿದು ಹೋದ ಅಧ್ಯಾಯ. ಅವಳಿಗಾಗಿಯೇ ಮದುವೆ ಕೂಡ ಆಗಿದೆ ಎಂದವನಿಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಣ್ಣ. ನಾನು ವಾಟ್ಸಪ್ನಲ್ಲಿ ನಿನಗೊಂದು ಫೋಟೋ ಕಳಿಸ್ತೇನೆ. ಆ ಫೋಟೋದಲ್ಲಿರುವುದು ಅದೇ ಹುಡುಗಿನೇನಾ ಅಂತ ನೋಡಿ ಹೇಳು ಎಂದವಳು ಪಟಾಪಟನೆ ವಾಟ್ಸಪ್ನಲ್ಲಿ ರಕ್ಷಾಳ ಫೋಟೋವನ್ನು ಕಳುಹಿಸಿದ್ದಳು. ಅದನ್ನು ನೋಡಿದ ಅರುಣ್ ಶಾಕ್ ಆಗಿದ್ದ. ತಕ್ಷಣವೇ, ಹೇ, ಅದು ರಕ್ಷಾ ಫೋಟೋನೇ ಕಣೆ. ಈ ಫೋಟೋ ನಿನಗೆಲ್ಲಿ ಸಿಕ್ತು? ಅವಳು ನಿನಗೆ ಹೇಗೆ ಪರಿಚಯ ಎಂದು ಕೇಳಿದ. ಏಕೆಂದರೆ ಅವನಿಗೆ ರಕ್ಷಾಳೆ ಆರಾಧ್ಯ ಅತ್ತಿಗೆ ಎಂಬುದು ತಿಳಿದಿರಲಿಲ್ಲ. ಅವನಾಗಲಿ ಅಥವಾ ರಕ್ಷಾ ಆಗಲಿ ಆರಾಧ್ಯಳ ಮದುವೆಗೆ ಬಂದಿರದೇ ಇದ್ದಿದ್ದರಿಂದ ಅವನಿಗೆ ಈ ವಿಷಯ ತಿಳಿದಿರಲಿಲ್ಲ. ಅವನ ಮಾತು ಕೇಳಿದ ಆರಾಧ್ಯ, ಅವರು ಬೇರೆ ಯಾರೂ ಅಲ್ಲ, ನನ್ನ ಅತ್ತಿಗೆ. ಅಷ್ಟು ಹೊತ್ತು ನಿನ್ನ ಬಳಿಗೆ ಹೇಳಿದ್ದು ಅವರದೇ ಕತೆ ಕಣು. ಈಗ ನನಗೆ ಹೇಳು, ಮೋಹಿತ್ ಅಣ್ಣ ಹಾಗೂ ರಕ್ಷಾ ಅತ್ತಿಗೆಗೆ ಹೇಗೆ ಪರಿಚಯ? ಅಣ್ಣನ ಪ್ರೀತಿಯ ಬಗ್ಗೆ ಅವರಿಗೆ ತಿಳಿದಿಲ್ಲವಾ? ಏಕೆಂದರೆ ಅವರಿಂದ ಮೋಹಿತ್ ಅಣ್ಣನ ಬಗ್ಗೆ ಮಾತನಾಡಿದ್ದನ್ನು ನಾನು ಕೇಳಿಯೇ ಇಲ್ಲ. ಜೊತೆಗೆ ಅವರು ರಕ್ಷಿತ್ನನ್ನು ಪ್ರೀತಿಸಿ ಮದುವೆಯಾಗಿದ್ದು ಅಂತ ಎಲ್ಲರೂ ಹೇಳುತ್ತಿದ್ದರು. ಅವರು ಕೂಡ ಅವರ ಗಂಡನೊಂದಿಗೆ ಬಹಳ ಖುಷಿಯಾಗಿದ್ದರು. ಅಂದರೆ ಮೋಹಿತ್ ಅಣ್ಣ ಅವನ ಪ್ರೀತಿಯನ್ನು ಅವರ ಬಳಿ ಹೇಳಿಯೇ ಇಲ್ಲವಾ? ಆದರೆ ಅಣ್ಣನಿಗೆ ಮೋಸ ಮಾಡಿದ್ರ? ಅದಕ್ಕೆ ಅವರಿಗೆ ಈ ಗತಿ ಬಂತ ಎಂದು ಕೇಳಿದಾಗ, ಬಿಟ್ಟು ಅನ್ನೋ ಆರು. ಕನಸು ಮನಸ್ಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸುವ ಹುಡುಗಿಯಲ್ಲ ಅವಳು. ಮೋಹಿತ್ ಅವಳನ್ನು ನೋಡಿದ್ದು ಅವನೇ ಅರೇಂಜ್ ಮಾಡಿದ ಒಂದು ಬ್ಲಡ್ ಕ್ಯಾಂಪ್ನಲ್ಲಿ. ಅಂದು ಅವಳು ಬ್ಲಡ್ ಡೊನೇಟ್ ಮಾಡಿದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುತ್ತಾ ಜೊತೆಗೆ ಬೇರೆಯವರಿಗೂ ಬ್ಲಡ್ ಡೊನೇಟ್ ಮಾಡಲು ಪ್ರೇರೇಪಿಸುತ್ತಾ ಇದ್ದಿದ್ದನ್ನು ಕಂಡವಳು ಮೊದಲ ಬಾರಿಗೆ ಅವಳನ್ನು ನೋಡಿ ಫ್ಲಾಟ್ ಆಗಿದ್ದ. ನಾನು ಕೂಡ ಅವನ ಜೊತೆ ಬ್ಲಡ್ ಕ್ಯಾಂಪ್ಗೆ ಹೋಗಿದ್ದರಿಂದ ಅಂದೇ ನನಗೆ ವಿಷಯ ತಿಳಿದು ಹೋಗಿತ್ತು. ಅವಳದು ರೇಯರ್ ಬ್ಲಡ್ ಗ್ರೂಪ್ ಆಗಿದ್ದರಿಂದ ಅವಳ ಫೋನ್ ನಂಬರ್ ಹಾಗೂ ಅಡ್ರೆಸ್ ಎಲ್ಲವನ್ನು ತೆಗೆದುಕೊಂಡಿದ್ದರು. ಇದಾದ ನಂತರ ನಾವು ಅವಳನ್ನು ಮತ್ತೆ ನೋಡಲಿಲ್ಲ. 6 ತಿಂಗಳ ನಂತರ ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದಾಗ ಬ್ಲಡ್ಗಾಗಿ ಅವಳನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅಂದು ಆಸ್ಪತ್ರೆಗೆ ಬಂದಾಗ ಅವಳು ಮೋಹಿತ್ನ ಫ್ರೆಂಡ್ ಆದಳು. ಮೋಹಿತ್ ಮೂಲಕ ನನಗೂ ಕೂಡ. ನಾವೆಲ್ಲರದು ಬೇರೆ ಬೇರೆ ಫೀಲ್ಡ್ ಆಗಿದ್ದರಿಂದ ಭೇಟಿಯಾಗುತ್ತಿದ್ದಿದ್ದೇ ಅಪರೂಪ. ಆದರೆ ದಿನವೂ ಫೋನಿನಲ್ಲಿ ಮಾತನಾಡುತ್ತಿದ್ದೆವು. ಮೋಹಿತ್ಗೆ ಅದೆಷ್ಟು ಬಾರಿ ಹೇಳಿದೆ, ಆದಷ್ಟು ಬೇಗ ನಿನ್ನ ಪ್ರೀತಿನ ಅವಳ ಮುಂದೆ ಹೇಳಿಬಿಡು. ತಡ ಮಾಡಿದರೆ ಬೇರೆ ಯಾರಾದರೂ ಅವಳನ್ನು ಆರಿಸಿಕೊಂಡು ಹೋಗುತ್ತಾರೆ ಅಂತ. ಆದರೆ ಅವನಿಗೆ ಏನೋ ಭಯ. ಅವನೊಬ್ಬ ಅನಾಥನೆಂಬ ಕಾರಣಕ್ಕೆ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಹಿಂದೇಟು ಹಾಕಿದ್ದ. ಕೊನೆಗೂ ಒಂದು ದಿನ ಧೈರ್ಯ ಮಾಡಿ ಅವಳ ಮುಂದೆ ಪ್ರೇಮ ನಿವೇದನೆ ಮಾಡಲು ಹೋಗಿದ್ದ. ಆದರೆ ಅದೇ ದಿನ ಮತ್ತೊಬ್ಬ ವ್ಯಕ್ತಿ ಅವಳಿಗೆ ಪ್ರಪೋಸ್ ಮಾಡುತ್ತಿರುವುದನ್ನು ಕಂಡು ಅಲ್ಲಿಯೇ ನಿಂತು ಬಿಟ್ಟ. ಅವನ ದುರಾದೃಷ್ಟವೋ ಏನೋ, ಅವಳು ಆ ಪ್ರೀತಿಯನ್ನು ಒಪ್ಪಿಕೊಂಡು ಬಿಟ್ಟಳು. ಅಷ್ಟೇ ಅಲ್ಲದೆ ಮರುದಿನವೇ ನಮ್ಮಿಬ್ಬರನ್ನು ಒಂದು ಕಾಫಿ ಶಾಪ್ಗೆ ಕರೆದು ಅವನನ್ನು ರಕ್ಷಿತ್ ಎಂದು ಭೇಟಿ ಸಹ ಮಾಡಿಸಿದ್ದಳು. ಮೋಹಿತ್ ಕೂಡ ನನ್ನ ಹಣೆಯಲ್ಲಿ ಅವಳ ಹೆಸರು ಬರೆದಿಲ್ಲ ಎನಿಸುತ್ತದೆ ಎಂದುಕೊಂಡು ಸುಮ್ಮನಾಗಿ ಬಿಟ್ಟಿದ್ದ. ಆದರೆ ಅದೊಂದು ದಿನ ರಕ್ಷಿತ್ ಬೇರೆ ಹುಡುಗಿಯೊಂದಿಗೆ ಸಲುಗೆಯಿಂದ ಇರುವುದು ನೋಡಿದ ಮೋಹಿತ್ಗೆ ಅವನ ಮೇಲೆ ಅನುಮಾನ ಬಂದಿತ್ತು. ಅವರಿಬ್ಬರು ಒಂದು ಹೋಟೆಲ್ ರೂಮ್ಗೆ ಹೋಗಿದ್ದನ್ನು ನೋಡಿದ ಮೋಹಿತ್ ಅವರನ್ನು ಫಾಲೋ ಮಾಡಿಕೊಂಡು ಹೋಗಿದ್ದ. ಅಲ್ಲಿ ಹೋಗಿ ನೋಡಿದ ಮೋಹಿತ್ಗೆ ದೊಡ್ಡ ಆಘಾತವೇ ಆಗಿತ್ತು. ಏಕೆಂದರೆ ರಕ್ಷಿತ್ ಬೇರೊಂದು ಹೆಣ್ಣಿನೊಡನೆ ಅಸಭ್ಯವಾಗಿ ವರ್ತಿಸುತ್ತಿದ್ದ. ಅದನ್ನು ನೋಡಿದ ಮೋಹಿತ್ ಕೋಪದಿಂದ ಅವನ ಬಳಿ ಹೋಗಿ ಹಿಗ್ಗಾಮುಗ್ಗಾ ತಳ್ಳಿಸಿ ಇನ್ನೊಮ್ಮೆ ರಕ್ಷಾ ತಂಟೆಗೆ ಬರದಂತೆ ವಾರ್ನಿಂಗ್ ಕೊಟ್ಟಿದ್ದ. ಈ ವಿಷಯವನ್ನು ಈಗಲೇ ರಕ್ಷಾಳಿಗೆ ತಿಳಿಸಬೇಕೆಂದು ಹೋದವನಿಗೆ ಮತ್ತೊಂದು ಆಘಾತ ಕಾದಿತ್ತು. ಅವನ ಮಾತನ್ನು ನಂಬದ ರಕ್ಷಾ, ನನಗೆ ಗೊತ್ತು ನೀನು ಯಾಕೆ ಹೀಗೆಲ್ಲ ಹೇಳುತ್ತಿದ್ದೀಯಾ ಅಂತ. ನೀನು ನನ್ನನ್ನು ಪ್ರೀತಿಸುತ್ತಿದ್ದೆ ಅಲ್ಲವಾ? ಅದಕ್ಕೆ ನಾನು ನಿನಗೆ ಸಿಗಲಿಲ್ಲ ಅಂತ ಹೀಗೆ ಮಾಡ್ತಾ ಇದೆಯಾ ಅಲ್ಲವಾ? ಅಲ್ಲಿ ರಕ್ಷಿತ್ ಬಳಿ ಹೋಗಿ ನನ್ನಿಂದ ದೂರ ಇರುವಂತ ವಾರ್ನ್ ಮಾಡಿದ್ಯಾ. ಅವರು ಅದನ್ನು ನಿರಾಕರಿಸಿದ್ದಕ್ಕೆ ಹಿಗ್ಗಮುಗ್ಗ ಹೊಡೆದು ಬಂದಿದ್ದೀಯಾ. ಅಷ್ಟು ಸಾಲದು ಅಂತ ಈಗ ನನ್ನ ಹಾಗೂ ರಕ್ಷಿತ್ನ ಬೇರೆ ಮಾಡೋದಕ್ಕೆ ಸುಳ್ಳಿನ ಕತೆ ಬೇರೆ ಕಟ್ಟುತ್ತಾ ಇದೆಯಾ. ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ನನ್ನ ಪ್ರೀತಿ ಇರಲಿ, ನನ್ನ ಸ್ನೇಹ ಮಾಡುವ ಯೋಗ್ಯತೆ ಕೂಡ ನಿನಗಿಲ್ಲ. ಎಷ್ಟಾದರೂ ದಿಕ್ಕಿಲ್ಲದೆ ಬೆಳೆದ ಅನಾಥ ಅಲ್ಲವಾ? ನಿನಗೆಲ್ಲಿ ಗೊತ್ತಾಗುತ್ತೆ ಭಾವನೆಗಳ ಬೆಲೆ? ಇದೇ ಕೊನೆ. ಇನ್ನೆಂದು ನಿನ್ನ ಮುಖ ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ ಎಂದಿದ್ದಳು. ಅದ್ಯಾವುದು ಅವಳ ಮನಸ್ಸಿನಿಂದ ಬಂದ ಮಾತುಗಳಾಗಿರಲಿಲ್ಲ. ಬದಲಾಗಿ ರಕ್ಷಿತ್ ಅವಳ ತಲೆಯಲ್ಲಿ ತುಂಬಿದ ಮಾತುಗಳಾಗಿತ್ತು. ಈ ಘಟನೆಯಾದ ಮೇಲೆ ಅವನು ಸಂಪೂರ್ಣ ಕುಗ್ಗಿ ಹೋಗಿದ್ದ. ಆದರೂ ಪ್ರಯತ್ನ ಬಿಟ್ಟಿರಲಿಲ್ಲ. ರಕ್ಷಾಳ ಜೀವನ ಹಾಳಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ರಕ್ಷಿತ್ನ ಬೆನ್ನಟ್ಟಿ ಅವನ ವಿರುದ್ಧ ಸಾಕ್ಷಿ ಸಂಗ್ರಹಿಸಿದ್ದ. ಅಂದು ಅದೇ ಸಾಕ್ಷಿಗಳನ್ನು ರಕ್ಷಾಗೆ ತೋರಿಸಲು ಹೊರಟಿದ್ದ. ಅವರಿಬ್ಬರ ಮದುವೆಗೆ ಇನ್ನೂ 15 ದಿನ ಬಾಕಿ ಇತ್ತು. ಆ ದಾರಿ ಮಧ್ಯದಲ್ಲಿ
ಅವನಿಗೆ ಆಕ್ಸಿಡೆಂಟ್ ಆಯಿತು. 2 ದಿನಗಳ ನಂತರ ಎಚ್ಚರಗೊಂಡವನಿಗೆ ಅವನು ಸಂಗ್ರಹಿಸಿದ್ದ ಸಾಕ್ಷಿಗಳೆಲ್ಲ ಕಾಣೆಯಾಗಿರುವುದು ತಿಳಿಯಿತು. ನೋಡುತ್ತಿದ್ದಂತೆ ರಕ್ಷಾಳ ಮದುವೆಯೂ ಮುಗಿದು ಹೋಯಿತು. ಜೊತೆಗೆ ಅಂದು ಅವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ರಕ್ಷಿತ್ನೇ ಎಂಬುವುದು ಸಹ ತಿಳಿಯಿತು. ಮದುವೆಯ ವಿಷಯ ಕೇಳಿದ ಮೇಲೆ ಅವನು ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗಿದ್ದ. ಇನ್ನು ಅಲ್ಲೇ ಇದ್ದರೆ ಮತ್ತೇನಾದರೂ ಮಾಡಿ ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತಾನೆ ಅಂತ ನಾನೇ ಅವನನ್ನು ಬಲವಂತವಾಗಿ ನನ್ನ ಜೊತೆ ಫಾರಿನ್ಗೆ ಕರೆದುಕೊಂಡು ಬಂದೆ. ಇಲ್ಲಿ ಹೇಗೋ ಚೇತರಿಸಿಕೊಂಡ. ಅವನ ಹೊಸ ಕೆರಿಯರ್ ಕೂಡ ಶುರುವಾಯಿತು. ಆದರೆ ಮದುವೆಯಿಂದ ಮಾತ್ರ ದೂರವೇ ಉಳಿದಿದ್ದ. ಈಗಲೂ ಅಷ್ಟೇ, ನೀನು ಮದುವೆಯಾಗದಿದ್ದರೆ ನಾನು ಸಹ ಮದುವೆಯಾಗಲ್ಲ ಎಂದು ಹೇಳಿದ್ದಕ್ಕೆ ಅರೆಮನಸ್ಸಿನಿಂದಲೇ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಅವನು ಈಗಲೂ ರಕ್ಷಾಳನ್ನು ಪ್ರೀತಿಸುತ್ತಿದ್ದಾನೆ ಆದರೆ ಅವನಿಗೆ ವಾಸ್ತವವನ್ನು ಅರ್ಥ ಮಾಡಿಸಬೇಕು. ರಕ್ಷಾ ಅವನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಎನ್ನುವುದನ್ನು ಅವನಿಗೆ ಅರ್ಥ ಮಾಡಿಸಬೇಕು ಎಂದಿದ್ದ. ಆ ಮಾತು ಕೇಳಿ ಆರಾಧ್ಯಗೂ ಆಶ್ಚರ್ಯವಾಗಿತ್ತು. ಇದೇನು ಮಾತಾಡ್ತಾ ಇದೀಯ ಅಣ್ಣ? ಇಷ್ಟು ವರ್ಷದ ನಂತರ ಮೋಹಿತ್ ಅಣ್ಣನ ಪ್ರೀತಿ ಅವನ ಕೈ ಸೇರುವ ಸಮಯ ಬಂದಿದೆ. ನೀನು ಅದಕ್ಕೆ ಸಹಾಯ ಮಾಡುವುದನ್ನು ಬಿಟ್ಟು ಅವರಿಬ್ಬರನ್ನು ಬೇರೆ ಮಾಡುವ ಮಾತನಾಡುತ್ತಿದೆಯಲ್ಲ ಎಂದವಳಿಗೆ. ಬೇರೆ ಮಾಡೋಕೆ ಅವರಿಬ್ಬರು ಯಾವಾಗ ಒಂದಾಗಿದ್ದರು ಇದೆಲ್ಲ ನೀನಂದುಕೊಂಡಷ್ಟು ಸುಲಭವಲ್ಲ. ರಕ್ಷಾಗೆ ಈಗಾಗಲೇ ಮದುವೆ ಆಗಿದೆ, ಜೊತೆಗೆ ಮಗು ಕೂಡ ಇದೆ. ಮೋಹಿತ್ ಇದನ್ನೆಲ್ಲ ಒಪ್ಪಿಕೊಂಡು ಅವಳನ್ನು ಸಂಗಾತಿಯಾಗಿ ಸ್ವೀಕರಿಸಿದರೂ ಅದಕ್ಕೆ ರಕ್ಷಾ ಒಪ್ಪುತ್ತಾಳೆ ಎಂಬ ನಂಬಿಕೆ ನನಗಿಲ್ಲ. ಈಗಾಗಲೇ ಮೋಹಿತ್ ತುಂಬ ನೊಂದಿದ್ದಾನೆ. ವಾಸ್ತವವನ್ನು ಅರ್ಥ ಮಾಡಿಕೊಂಡು ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದಾನೆ. ಈಗ ರಕ್ಷಾ ಇರುವ ಪರಿಸ್ಥಿತಿ ತಿಳಿದರೆ ಖಂಡಿತವಾಗಿಯೂ ಅವನು ಅವಳ ಜೀವನದಲ್ಲಿ ಪ್ರವೇಶಿಸುತ್ತಾನೆ, ಅವಳಿಗೆ ಆಸರೆಯಾಗುತ್ತಾನೆ. ಆದರೆ ರಕ್ಷಾ ಅವಳು ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಅಂತ ನಿನಗನಿಸುತ್ತಾ? ಈಗಾಗಲೇ ತಾನು ಪ್ರೀತಿಸಿದ್ದವನಿಂದಲೇ ಮೋಸ ಹೋಗಿರುವ ಅವಳಿಗೆ ಪ್ರೀತಿ ಹಾಗೂ ಸಂಸಾರದ ವಿಷಯದಲ್ಲಿ ಅದು ಯಾವ ಅಭಿಪ್ರಾಯಗಳು ಮೂಡಿರಬಹುದು ಎಂದು ಯೋಚಿಸಿದ್ದೀಯಾ? ಇಷ್ಟೆಲ್ಲ ಆದ ಮೇಲೆ ನಾವು ಅವಳನ್ನು ಕನ್ವಿನ್ಸ್ ಮಾಡಬಹುದು ಅಂತ ನೀನು ಹೇಳಬಹುದು. ಆದರೆ ಅಕಸ್ಮಾತ್ ಅವಳು ಒಪ್ಪದಿದ್ದರೆ ಮೋಹಿತ್ ಪರಿಸ್ಥಿತಿ ಏನಾಗುತ್ತದೆ ಅಂತ ಯೋಚಿಸಿದ್ದೀಯಾ? ಅವನು ಈಗ ತಾನೇ ಚೇತರಿಸಿಕೊಂಡಿದ್ದಾನೆ. ಮತ್ತೆ ಅವನ ಮನದಲ್ಲಿ ಆಸೆ ಹುಟ್ಟಿಸಿ ಅದು ನೆರವೇರದೆ ಹೋದರೆ ಅವನು ಜೀವನೇ ಬಿಡ್ತಾನೆ ಅಷ್ಟೆ. ಪ್ಲೀಸ್ ನಿನ್ನ ಹಠಕ್ಕೆ ಅವನ ಜೀವನ ಬಲಿಯಾಗುವುದು ಬೇಡ. ಸಾಧ್ಯವಾದರೆ ರಕ್ಷಾ ವಿಷಯ ಮೋಹಿತ್ಗೆ ತಿಳಿಯದಂತೆ ಎಚ್ಚರ ವಹಿಸು. ಇದೊಂದೇ ನಾನು ನಿನ್ನನ್ನು ಕೇಳಿಕೊಳ್ಳುವುದು ಎಂದು ನಿಷ್ಠೂರವಾಗಿ ಹೇಳಿದವನು ಮತ್ತೇನು ಮಾತನಾಡದೆ ಅವಳಿಗೂ ಮಾತನಾಡಲು ಅವಕಾಶ ಕೊಡದೆ ಕರೆಯನ್ನು ತುಂಡರಿಸಿದ್ದ. ಅವನಿಗೂ ಅವರಿಬ್ಬರು ಒಂದಾದರೆ ಖುಷಿಯೇ. ಆದರೆ ಮೋಹಿತ್ಗೆ ಮತ್ತೆ ನಿರಾಸೆಯಾದರೆ ಎಲ್ಲಿ ಜೀವ ಕಳೆದುಕೊಳ್ಳುತ್ತಾನೋ ಎಂಬ ಭಯವಿತ್ತು. ಏಕೆಂದರೆ ಕಳೆದ ಬಾರಿ ಅವಳ ಮದುವೆ ವಿಷಯ ಕೇಳಿ ಡಿಪ್ರೆಷನ್ಗೆ ಹೋದವನನ್ನು ಸಾಮಾನ್ಯ ಸ್ಥಿತಿಗೆ ತರಲು ಅರುಣ್ ಬಹಳ ಕಷ್ಟಪಟ್ಟಿದ್ದ. ಯಾವುದೇ ಕಾರಣಕ್ಕೂ ಅವನ ಜೀವನದಲ್ಲಿ ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಬರಬಾರದೆಂಬ ಕಾಳಜಿ ಇತ್ತು ಅವನಿಗೆ. ಇತ್ತ ಆರಾಧ್ಯ ಮನಸ್ಸು ಗೊಂದಲಕ್ಕೆ ಬಿದ್ದಿತ್ತು. ಅರುಣ್ ಹೇಳಿದ ಪ್ರತಿಯೊಂದು ಮಾತು ಅವಳ ಕಿವಿಯಲ್ಲಿ ಮಾರ್ದನಿಸಿದ್ದವು. ಕೊನೆಗೆ ಅವಳಿಗೂ ಅರುಣ್ ಹೇಳಿದ್ದು ಸರಿ ಎನಿಸಿ ಸದ್ಯಕ್ಕೆ ರಕ್ಷಾ ಪೂರ್ತಿಯಾಗಿ ಹುಷಾರಾಗುವವರೆಗೂ ಈ ವಿಷಯವನ್ನು ಮೋಹಿತ್ಗೆ ತಿಳಿಸುವುದು ಬೇಡ ಎಂದುಕೊಂಡು ಸುಮ್ಮನಾದಳು. ಇಲ್ಲಿ ಮುಂಬೈಯಲ್ಲಿ ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತಿತ್ತು. ರಕ್ಷಿತ್ ಸಿಟಿಯನ್ನು ಎಂಟರ್ ಆಗುವ ಮುನ್ನವೇ ಅವನು ಬರುತ್ತಿದ್ದ ಕಾರ್ ಹಾಗೂ ರಕ್ಷಾ ಇದ್ದ ಆಂಬುಲೆನ್ಸ್ ಅನ್ನು ಭರತ್ ಕಡೆಯ ಹುಡುಗರು ಸುತ್ತುವರೆದಿದ್ದರು. ಈ ಘಟನೆ ಆಗುವುದಕ್ಕೂ 5 ನಿಮಿಷ ಮುಂಚೆಯಷ್ಟೇ ರಕ್ಷಿತ್ ಮನೆಯವರಿಗೆ ಕಾಲ್ ಮಾಡಿ ಟ್ರೀಟ್ಮೆಂಟ್ಗಾಗಿ ರಕ್ಷಾಳನ್ನು ಮುಂಬೈಗೆ ಕರೆದುಕೊಂಡು ಹೋಗುತ್ತಿರೋ ವಿಷಯ ತಿಳಿಸಿದ. ಹೇಗಿದ್ದರೂ ಯಾರಿಗೂ ವಿಷಯ ತಿಳಿದಿಲ್ಲವೆಂಬ ಬಂಡ ಧೈರ್ಯದಲ್ಲಿ ತನ್ನ ಕಡೆಯ ಯಾವ ಹುಡುಗರನ್ನು ಜೊತೆಗೆ ಕರೆದುಕೊಂಡು ಬರದೆ ರಕ್ಷಿತ್ ಸುಲಭವಾಗಿ ಭರತ್ ಕಡೆಯವರಿಗೆ ಸಿಕ್ಕಿ ಬಿದ್ದಿದ್ದ. ತಕ್ಷಣವೇ ಅವಳನ್ನು ಅಲ್ಲಿಯ ಫೇಮಸ್ ನರ್ಸಿಂಗ್ ಹೋಮೊಂದಕ್ಕೆ ಸೇರಿಸಿ ರಕ್ಷಿತ್ನನ್ನು ಅವರ ಜಾಗಕ್ಕೆ ಕರೆದುಕೊಂಡು ಬಂದಿದ್ದರು. ಮುಂಬೈಯಿಂದ ಸುಮಾರು 20 ಕಿಲೋಮೀಟರ್ ದೂರವಿರುವ ಒಂದು ಕಾಡಿನ ಮಧ್ಯದಲ್ಲಿರುವ ಮನೆಯೊಂದಕ್ಕೆ ಅವನನ್ನು ಶಿಫ್ಟ್ ಮಾಡಲಾಗಿತ್ತು. ಅಕಸ್ಮಾತ್ ಅಲ್ಲಿಂದ ತಪ್ಪಿಸಿಕೊಂಡು ಹೋದರೂ ಆ ಕಾಡು ದಾಟುವುದು ಸುಲಭವಿರಲಿಲ್ಲ. ಆ ಮನೆಯಿಂದ ಒಂದು ರಸ್ತೆಗೆ ತಲುಪಬೇಕೆಂದರೂ 7 ಕಿಲೋಮೀಟರ್ ನಡೆಯಬೇಕಿತ್ತು. ಮನುಷ್ಯರ ಓಡಾಟವೇ ಇರದ ಕ್ರೂರ ಕಾಡು ಮೃಗಗಳಿಂದ ತುಂಬಿದ್ದ ಕಾಡಿನ ಮಧ್ಯೆ ಬಂದಿಯಾಗಿದ್ದ ರಕ್ಷಿತ್ ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.